ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಬಂದ್. ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸ್ವಯಂ ಪ್ರೇರಿತವಾಗಿ ಘೋಷಣೆಯನ್ನ ಮಾಡಲಾಗಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಸಿಗದಿದ್ದಕ್ಕೇನೆ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೆಂಬಲಿಗರು ಸಿಡಿದಿದ್ದಾರೆ. 3 ಬಾರಿ ಗೆದ್ದಿರುವ ಶಾಸಕರಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ನಾಳೆ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಬಂದ್ ಘೋಷಣೆ ಮಾಡಲಾಗಿದೆ. ಅಂಗಡಿ ಮುಂಗಟ್ಟು ಕ್ಲೋಸ್ ಮಾಡುವಂತೆ ಶಾಸಕರ ಬೆಂಬಲಿಗರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮನವಿ ಮಾಡಬಹುದು, ಆದ್ರೆ ದಬ್ಬಾಳಿಕೆ ಮಾಡಿ ಬಂದ್ ಮಾಡಲೇಬೇಕು ಅದೆಲ್ಲ ಇಲ್ಲ. ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಬಂದಿರುತ್ತವೆ. ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಕಾರ್ಯಕರ್ತರಿಗೆ ನೋವಾಗಿದೆ, ಎಲ್ಲ ಓಕೆ. ಬಟ್ ಈ ಬಂದ್ ಮಾಡೋದನ್ನ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ನೋಡ್ತಾರೆ, ಹೆಂಗೆ ತೆಗೆದುಕೊಳ್ತಾರೆ, ಅದು ಬಹಳ ಕುತೂಹಲಕಾರಿ ವಿಚಾರ. ಕ್ಯಾಬಿನೆಟ್ ಅಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ 3 ಬಾರಿ ಗೆದ್ದಿರ್ತಕ್ಕಂಥ ಸುಬ್ಬಾರೆಡ್ಡಿಗೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಗಿರ್ತಕ್ಕಂಥ ಹಿನ್ನೆಲೆ ನಾಳೆ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು 3 ತಾಲೂಕುಗಳು ಸ್ತಬ್ಧ ಆಗುತ್ತೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಏನು ಪೂರ್ವಭಾವಿಯಾಗಿ ಒಂದು ಮೀಟಿಂಗನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಎಲ್ಲ ಅಂಗಡಿಗೂ ಮುಗ್ಗಟ್ಲಿಗೆ ಹೋಗಿ ಅವರಿಗೆ ಮನವಿ ಮಾಡಿ ಅವರಿಗೆ ಕರಪತ್ರ ಸಹ ಹಂಚಲಾಗ್ತಾ ಇದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಿಸ್ ಮಾಡೋದಿಲ್ಲ, ಸಚಿವರಿಗೆ ಈ ಶಾಸಕ ಜನಗೆ ಸಚಿವರು ಕೊಡಲೇಬೇಕು ಅಂತೇಳಿ ಈ ಬಾರಿ ಒತ್ತಾಯ ಮಾಡ್ತಿದ್ವಿ ಅಂತೇಳಿ ಜಾಸ್ತಿ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ನೋಡ್ಬೋದು ಯಾವ ರೀತಿಯಾಗಿ ಆ ಪಾಂಪ್ಲೆಟನ್ನು ಇಟ್ಕೊಂಡು ಎಲ್ಲರೂ ಕೂಡ ಒಕ್ಕರೋಲಾಗಿ ಇವತ್ತು ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಸಂಬಂಧಪಟ್ಟಂತೆ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಒಂದು ತಮ್ಮ ಇದನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿ ಈಗಾಗಲೇ ಅವರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸುಬ್ಬಾರೆಡ್ಡಿಗೆ ಏನು ಸಚಿವ ಸ್ಥಾನ ಕೊಟ್ಟ ಮೇಲೆ ನಮಗೆ ಪದಾಧಿಕಾರಿಗಳನ್ನು ಸ್ವೀಕಾರ ಮಾಡ್ತೀವಿ, ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ತಾವು ನೋಡ್ಬೋದು. ಈಗ ಕೆಲವೊಂದಷ್ಟು ಜನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸುಬ್ಬಾರೆಡ್ಡಿಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿರ್ತಕ್ಕಂಥದ್ದು, ಆದರೆ ಹೈಕಮಾಂಡಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಅವರು ಹೆಸರಿಟ್ಕೊಂಡಿದ್ರು. ಆದರೆ ಯಾಕೆ ಈ ಒಂದು ಸಚಿವ ಸ್ಥಾನ ಮಿಸ್ ಆಯಿತು ಅಂತೇಳಿ ನಮ್ಮ ಒಂದು ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಮಾತು ಕೊಟ್ಟು ಮಾತು ತಪ್ಪಿದಂಥ ಒಂದು ಹೈಕಮಾಂಡ್ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಯಾಕಂದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಒಂದು ಬಾಗೇಪಲ್ಲಿ ಇತಿಹಾಸದಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದಾಗಲಿಂದ ನಮಗೆ ಸಚಿವ ಸ್ಥಾನ ಯಾವ ಸರ್ಕಾರ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರಕ್ಕೂ ಸಚಿವ ಸ್ಥಾನ ಕೊಟ್ಟಿದೆ, ಆದರೆ ಬಾಗೇಪಲ್ಲಿ ವಿಧಾನಸಭೆ ಇದುವರೆಗೂ ಕೊಟ್ಟಿಲ್ಲ. ಅದು ಸತತವಾಗಿ 3 ಸಾರಿ ಹ್ಯಾಟ್ರಿಕ್ ಸಾಧನೆ ಸಾಧ್ಯಕ್ಕೆ ನಮ್ಮ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ನಂಬಿಸಿ ಮಾತು ಕೊಟ್ಟು ಮಾತು ತಪ್ಪಿದಂಥ ನಮ್ಮ ಹೈಕಮಾಂಡ್ಗೆ ಇವತ್ತು ಆಕ್ರೋಶವನ್ನು ಎಕ್ಸ್ಪಡ್ತಾ ಇದ್ವಿ. ಯಾಕಂದರೆ ಇಂದು ಒಂದು ಹೈಕಮಾಂಡು ಮಾತು ಕೊಟ್ಟ ಮೇಲೆ ಮಾತು ನಡ್ಕೋಬೇಕು. ಅದನ್ನು ಮಾತು ತಪ್ಪಿದಂಥ ಒಂದು ಹೈಕಮಾಂಡ್ ಸಮಯ ಹೇಳಲಿಕ್ಕೆ ನಾವು ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಎಲ್ಲ ಸಮಸ್ತ ಕಾಂಗ್ರೆಸ್ ನಾವು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀವಿ. ಸರ್, ಅಮರ್ ಸರ್, ಈಗ ಏನು ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗೋದಕ್ಕೆ ಇದರಿಂದ ಯಾರಾದರೂ ಕೈವಾಡ ಇದೆಯೇನೋ ಅಂತ ಸರ್, ಅದು ಗೊತ್ತಾಗ್ತಾ ಇಲ್ಲ ಯಾರು ಕೈವಾಡ ಇದೆ ಅಂತ. ಬಟ್ ಕೊಡಬೇಕಾಗಿತ್ತು. ಯಾಕಂದರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಟ್ಟಿಗೆ ಹೋಗಿ ಯಾವುದೇ ಭಿನ್ನಮತ ಇಲ್ಲದಿರ ಸುಬ್ಬಾರೆಡ್ಡಿ ಸೌಮ್ಯ ಸ್ವಭಾವದ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಭದ್ರವಾಗಿ ಕಟ್ತಾರೆ ಅಂತ ಹೈಕಮಾಂಡ್ ಮನವಿ ಮಾಡಿದ್ರೂ ಕೂಡ ಕೊಡಲಿಲ್ಲ ಅಂದರೆ ಅದು ಬೇರೆ ಕೊಟ್ಟಿರ್ತಕ್ಕಂಥವ್ರು ಯಾವ ಲಾಬಿಯಲ್ಲಿ ಕೊಟ್ಟಿದ್ದಾರೋ ಅರ್ಥ ಆಗ್ತಾ ಇಲ್ಲ. ಹೈಕಮಾಂಡ್ ಅವ್ರು ಏನಾದ್ರು ಮೊದಲನೇ ಬಾರಿ ಆಯ್ಕೆ ಆದವ್ರಿಗೆ ಕೊಡಲ್ಲ ಅಂದರು, ಈಗ ನೋಡಿದ್ರೆ ಕೊಟ್ಟಿದ್ದಾರೆ. ಮತ್ತು ಬ್ಲ್ಯಾಕ್ ಮೇಲಲ್ಲಿ ಸುಮಾರು ಜನ ಮಂತ್ರಿಗಳಾಗಿದ್ದಾರೆ. ಸರ್, ನಾಳೆ ಬಂದು ಯಾವ ರೀತಿ ಇರುತ್ತೆ, ಏನೇನೆಲ್ಲ ಇರುತ್ತೆ, ಏನೇನು ಇರಲ್ಲ ಸರ್? ನಾಳೆ ಬಂದ್ಗೆ ಬಾಗೇಪಲ್ಲಿ ನಾಗರಿಕರು ಎಲ್ಲ ಸೇರಿ ಸ್ವಯಂ ಪ್ರೇರಿತರಾಗಿ ಬಂದ್ ಘೋಷಣೆ ಮಾಡಿದ್ದಾರೆ. ನಿಮಗೆ ಗೊತ್ತಿದ್ದಂಗೆ ಹಾಲು, ಮೆಡಿಕಲ್ ಸ್ಟೋರು, ಆಸ್ಪತ್ರೆ, ತರಕಾರಿ ಎಲ್ಲ ಸಿಗುತ್ತೆ. ಮಿಕ್ಕಿದ್ದೆಲ್ಲ ನಾವೇ ಶಾಸಕರಿಗೋಸ್ಕರ ಬಂದ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಬಂದ್ ಮಾಡ್ತಾಯಿದ್ದಾರೆ. ಇದಿಷ್ಟು ಇಲ್ಲಿನ ಮುಖಂಡರು ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ನಾಳೆ ಸುಬ್ಬಾರೆಡ್ಡಿ ಅವರಿಗೆ ಇವತ್ತುಗಳಿಗೆ ಏನು ಸಚಿವ ಸ್ಥಾನ ಕೊಡದೆ ಹೋದರೆ ನಾಳೆ ಸಂಪೂರ್ಣವಾಗಿ 3 ತಾಲೂಕುಗಳು ಸ್ತಬ್ಧ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಒಂದು ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.